ಈಗ ಸೌಜನ್ಯ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ಸಿಗಲಿ, ನಾವು ಆ ತನಿಖೆಗೆ ವಿರೋಧ ಇಲ್ಲ. ಆದ್ರೆ ಆ ತನಿಖೆ ಇದುವರೆಗೆ ಸಿಐಡಿ ತನಿಖೆ ಆಗಿದೆ. ಈ ಹಿಂದೆನೂ ಕೂಡ ರಾಜ್ಯ ಪೊಲೀಸ್ ಇಲಾಖೆಯಿಂದ 2 ಬಾರಿ ತನಿಖೆ ಆಗಿದೆ. ಅದಾದ ನಂತರ ಸಿಬಿಐ ತನಿಖೆ ಆಗಿ ರಿಪೋರ್ಟ್ ಆಗಿದೆ. ಸುಮಾರು ಈ 20 ವರ್ಷದಲ್ಲಿ 3 ಬಾರಿ ಸರ್ಕಾರಗಳು ಬದಲಾಗಿದೆ. 3 ಬಾರಿನೂ ಕೂಡ 3-4 ಬಾರಿ ತನಿಖೆ ಆಗಿದೆ. ಇದೆಲ್ಲ ಆದ ನಂತರನೂ ಕೂಡ ಅಲ್ಲೇನೋ ಸತ್ಯ ಇದೆ ಅಂತಕ್ಕಂಥ ಹೊಸ ವಿಚಾರಗಳನ್ನ ಕೆಲವರು ಇಟ್ಕೊಂಡು ಈ ತನಿಖೆಗೆ ಆಗ್ರಹ ಪಡಿಸಿದ್ರು. ಅವ್ರು ಏನ್ ತಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆ, ತಿಮ್ರೋಡಿ ಹತ್ರನೋ ಗಿರೀಶ್ ಹತ್ರನೋ ಅದ್ಯಾರೋ ಸಮೀರ್ ಹತ್ರನೋ ನೇರವಾಗಿ ಸರ್ಕಾರಕ್ಕೆ ಕೊಡ್ಬೇಕಲ್ವಾ? ಅದು ಆಗೋತಕ್ಕಂಥ ತನಿಖೆ ಈಗಲೇ ಆಗೋಗ್ಬಿಡ್ಬೇಕು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇದು ಕೊನೆಯ ತನಿಖೆ ಆಗ್ಬೇಕು. ಕೊನೆಯ ತನಿಖೆ ಆಗಿ ಅದೇನಾಗುತ್ತೋ ಆಗೋಗ್ಲಿ. ಈಗಾಗಲೇ 13 ಗುಂಡಿ ಅಗದಾಗಿದೆ, ಇನ್ನೂ 10 ಗುಂಡಿ 18 ಇಲ್ದಿರ 28 ಇನ್ನೂ ಎಷ್ಟು ಬೇಕಾದ್ರೂ ಅಗದ್ಬಿಟ್ಟು ತನಿಖೆ ಮಾಡಿಬಿಡ್ಲಿ, ನಮ್ಗೆ ಅದ್ರ ವಿರೋಧ ಅಲ್ಲ. ಆದ್ರೆ ಯಾವ ಊರಿನಲ್ಲಿ ಅಗದ್ರೂ ಒಂದಷ್ಟು ಜಾಗ ಎಲ್ಲಾರು ಅಗದ್ರೂ ಏನೋ ಒಂದ್ ಮೂಳೆ ಸಿಗುತ್ತೆ. ಎಲ್ಲಗದ್ರೂ ಆ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ಒಂದು ಕ್ಷೇತ್ರದ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ನಮ್ಗೆ ಅದ್ರ ಬಗ್ಗೆ ವಿರೋಧ ಇದೆ. ಯಾರೋ 3-4 ಮಂದಿ ಸಮಾಜದಲ್ಲಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಕ್ಕಂಥವ್ರ ಬಗ್ಗೆ ಅವ್ರು ಹೇಳಿದ್ರು ಅಂತ ಒಂದು SIT ರಚನೆ ಆಯ್ತಲ್ಲ, ರಾಜ್ಯ ಸರ್ಕಾರದ ತೆರಿಗೆ ಹಣ ಈ ತರ ಎಲ್ಲ ಲೂಟಿ ಆಯ್ತಲ್ಲ, ಅದ್ರ ಬಗ್ಗೆ ಬೇಸರ ಇದೆ. ಇದು ಕೊನೆಯ ತನಿಖೆ ಆಗಲಿ. ಜೊತೆಗೆ ಈ ತನಿಖೆಯ ಮುಂದುವರೆದ ಭಾಗವಾಗಿ ಆ ಗಿರೀಶ್ ಮಟ್ಟಣ್ಣನವರ್, ಸಮೀರ್ ಅಂಡ್ ತಿಮ್ರೋಡಿ ಅವರನ್ನು ಕೂಡ ಪರೀಕ್ಷೆಗೊಳಪಡಿಸಿ ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗಲಿ.